ಇನ್ಯಾರು ಬಂದು ಕಲ್ತ್ಕೊಳ್ಳಿಲ್ವಲ್ಲ ನನ್ನಂಗೆ ಎಣಿದ ಯಾರಿಗೂ ಇರ್ತಾರೆ. ಇವಾಗ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ವಲ್ಲ. ಮರಿ ಕೂದ್ರು ಬರ್ತಾರೆ ನೋಡು ಉಣ್ಣಕ್ಕೆ. ಇಟ್ ಇಸ್ ನೈಸ್. ವೈ ಮಾತಾಡಿ ಮಾಮ, ಅಷ್ಟೊತ್ತಿಗೆ ಮಾತಾಡ್ತಿದ್ರಲ್ಲ, ಬೈತಿದ್ರಲ್ಲ ನಂಗೆ. ಮೀಟರ್ ಬೇಕು, ಮೀಟರ್ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಮೂಸಂಬಿ ಪ್ಲಸ್ ಉಪ್ಪು ಖಾರ, ಇದು ಬೇಲ್ದಣ್ಣು. ನೀನ್ ಕೇಳ್ಬೇಕು, ನಾವ್ ಹೇಳ್ಬಿಡವೆ. ಏನ್ ತಿಂತಾ ಇದೀರಾ? ಏನ್ ತಿಂತಾ ಇದೀರಿ? ನಾವು ಮೋಸಂಬಿ ತಿಂತಾ ಇದೀವಿ. ಯಾಕೆ ತಿಂತಾ ಇದೀರಿ? ರುಚಿಗೆ ತಿಂತಾ ಇದೀವಿ. ಏನ್ ರುಚಿ ಇದೆ ಅದು? ಉಪ್ಪು ಖಾರ ಕುಡಿದ್ರೆ ನಿಮ್ಮಿ, ಅದಕ್ಕೆ ತಿಂತಾ ಇದೀನಿ. ಹೆಂಗಿದೆ ಅದು? ಸೀಗಿದೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಉಪ್ಪು ಖಾರ ಹಾಕಿದ್ರೆ ಸೀಗಿದೆ. ಯಾವ ಊರಿಂದ ಬಂದ್ರಿ ನೀವು? ಉಪ್ಪು ಖಾರ ಸೀಗೆ ಹೆಂಗಿದೆ ಅದು? ಯಾವ ಕಾಡು? ಕಾಡಲ್ಲಿ ಸೊಪ್ಪು ಸಿಗುತ್ತಾ? ಸೊಪ್ಪು ಸಿಗುತ್ತೆ, ಯಾರಾದ್ರೆ ತಿನ್ನಲ್ಲ ನಾವು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನೇನ್ ಹಾಕಿದಾರೆ ಅದಕ್ಕೆ? ಉಪ್ಪು ಖಾರ ಸಕ್ಕರೆ. ಉಪ್ಪು ಖಾರ ಓಕೆ, ಸಕ್ಕರೆ ಯಾಕೆ? ಮತ್ತೆ ಉಪ್ಪು ಖಾರ ಯಾಕೆ? एकदम इन्होंने वक्त बदल दिया, जज्बात बदल दिए, जिंदगी बदल दी. ಎರಡು ಬಂದಾದ್ಮೇಲೆ ಒಂದೇ ಆಯ್ತಲ್ಲ. ಇಂಗ್ಲಿಷ್ ಅಲ್ಲಿ ಈಗ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ತಿಂದದ್ದು ಹೇಳಿ ಈಗ ಬೇಗ. ತುಂಬಾ ಚೆನ್ನಾಗಿದೆ. ಇಂಗ್ಲಿಷ್ ಅಲ್ಲಿ ಈಗ ಇಲ್ಲ ಟ್ರೈ ಮಾಡಿ, ಬೇಗ ಟ್ರೈ ಮಾಡಿ. ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಇಟ್ ಇಸ್ ನೈಸ್. ಇಟ್ ಮಾಡ್ತೀನಿ. ಇಟ್ ಇಸ್ ಬೇಗ ಇಟ್ ಈಸ್ ನೈಸ್. ಖಾರ ಬೆತ್ಬಿಡ್ತೀನಿ ಮಕ್ಕಕ್ಕೆ. ಹೊಂಟೋಗ್ಬೇಕು ಇವಾಗ, ನಾನು ಹೇಳಾಯ್ತು. ಆಯ್ತು, ಆಮೇಲೆ ಇಟ್ ಈಸ್ ನೈಸ್ ಅಂತ ಹೇಳು. ಇಟ್ ಈಸ್ ನೈಸ್. ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಗೈಸ್ ನೋಡಿ, ಇದು ನೋಡ್ಬಿಟ್ಟ ಮೇಲೆ ನೀವೇನೋ ಬೇರೆ ಅರ್ಥ ಎಲ್ಲ ತಿಳ್ಕೊಬೇಡಿ. ಜಸ್ಟ್ ಅವನು ಮಗುಗೆ ಉಯ್ಯಾಲೆ ಕಟ್ತಾ ಇದ್ದಾನೆ. ನೋ ಬ್ಯಾಡ್ ವೈಬ್ಸ್. ಇವಾಗ ಇಲ್ಲಿ ಬೇಳೆ ಸಾಂಬಾರ್ ರೆಡಿ ಆಗ್ತಾ ಇದೆ. ಇವರೇ ಬೇಳೆ ಸಾಂಬಾರ್ ಮಾಡ್ತಿರೋರು. ನೋಡೋಣ ಸಾಂಬಾರು ಊಟ ಮಾಡಾದ್ಮೇಲೆ ಹೆಂಗಿರುತ್ತೆ ಅಂತ ಹೇಳೋಣ, ಟೇಸ್ಟ್ ನೋಡ್ಬಿಟ್ಟು. ಇವ್ರಂತೂ ಬರ್ದೇ ಇರೋ ಇದನ್ನ ಹಿಂಡಿ ತಿಂತವ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೋಡಿ ಗೈಸ್, ನಾಳೆ ಚಪ್ರಶಾಸ್ತ್ರ ಇದೆ. ಸೊ ಅದಕ್ಕೆ ಇವತ್ತೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಒಂದಿನ ಮುಂಚೆನೆ ಈ ತರ ಗರಿ ಎಲ್ಲ ತಗೊಂಡ್ ಬಂದು ಚಪ್ರಶಾಸ್ತ್ರಕ್ಕೆ ಈ ತರ ಎಣ್ಕೊಂತಾರೆ. ಸೊ ಬನ್ನಿ ತಾತನ್ ಮಾತಾಡ್ಸೋಣ. ಹಾಯ್ ತಾತ. ಏನವ ಏನ್ ಮಾಡ್ತಿದ್ದೀರಾ? ಗರಿ ಎಣಿತಾ ಇದೀನಿ ಕಣ, ಚಪ್ರ ಗರಿ ಎಣಿತಾ ಇದ್ದೀರಾ? ಯಾಕೆ ಮದ್ವೆಗ್ ಚಪ್ರ ಹಾಕ್ತಾರೆ? ಮದ್ವೆ ಚಪ್ರ ಹಿಂದ್ಲಿ ಕಾಲದಿಂದ ಹಾಕೋ ಬಂದವ್ರು ನಾವು ಹಾಕ್ತಿವಿ. ಅದೇ ಯಾಕೆ ಅಂದ್ರೆ ಮದ್ವೆ ಮಾಡ್ತಾರ ಹಾಕುದು ಚಪ್ರನ. ಇನ್ನೇಕ್ ಹಾಕರು? ಏನಕ್ ಚಪ್ರ ಹಾಕ್ತಾರ? ಮದ್ವೆ ಮಾಡಕ್ಕೆ ಅಂತ ಗೊತ್ತಿಲ್ವಾ ನಿಮ್ಗೆ? ನಮ್ಗೆ ಗೊತ್ತಿಲ್ಲ ಅದು. ಮತ್ತೆ ಏತ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ಸುಮ್ನೆ ಎಲ್ಲಾರು ಹಾಕ್ತಾರೆ ಅಂತ ಎಲ್ಲಾರು ಹಾಕ್ತಾರೆ, ನಾವು ಹಾಕ್ತಿವಿ ಅಷ್ಟೇ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಹಿರಿಯರ ಅನುಭವ ಇದು, ನಮ್ದು ನಿಮ್ದಲ್ಲ. ನಿಮ್ಗೆ ಎಷ್ಟು ವರ್ಷ? 80 ವರ್ಷ. ಎಷ್ಟು ವರ್ಷದಿಂದ ಚಪ್ರ ಹಾಕ್ತಾ ಇದೀರಾ? 70 ವರ್ಷ. 10 ವರ್ಷದಿಂದನೇ ಸ್ಟಾರ್ಟ್ ಮಾಡ್ಬಿಟ್ರಾ? ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ. ಈ ಊರಲ್ಲಿ ನೀವ್ ಒಬ್ರೇನಾ ಚಪ್ರ ಹಾಕೋದು? ಎಲ್ಲ ಇನ್ನ ಮಾತಾಡಕ್ ಮಸ್ತಾಗ್ ಬರ್ತದೆ. ಅಲ್ಲ ಈ ತರ ಮಾಡೋದು ನಾನು ಒಬ್ನೇ ಹಾಕುಕ್ ಮಸ್ತಾಗ್ ಬರ್ತಾರೆ ಚಪ್ರ ಹಾಕುಕ್ಕೆ. ನೀವ್ ಇನ್ಯಾರಿಗೂ ಹೇಳ್ಕೊಟ್ಟಿಲ್ವಾ ಇದ್ನ? ಇನ್ಯಾರು ಬಂದು ಕಲ್ತ್ಕೊಳ್ಳಿಲ್ವಲ್ಲ ನನ್ನಂಗೆ ಎಣಿದ ಯಾರಿಗೂ ಇರ್ತಾರೆ. ಇವಾಗ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ವಲ್ಲ. ಮರಿ ಕೂದ್ರು ಬರ್ತಾರೆ ನೋಡು ಉಣ್ಣಕ್ಕೆ. ನೀವ್ ಹೋದ್ರೆ ಚಪ್ರ ಹಾಕೋರು ಯಾರು ಅಂತವ್ರೆ ನೋಡಿ. ನೀವ್ ಹೋದ್ಮೇಲೆ ಚಪ್ರ ಹಾಕೋರು ಯಾರು ಅಂತ ಅವ್ರ ಇಷ್ಟ. ನಮ್ ಕೆಂಪೇಗೌಡ್ರ ಅನುಭವ ಇದು. ನಾನು 10 ವರ್ಷ ಹುಡುಗಿಂದ ಕೆಂಪೇಗೌಡನ ಜೊತೆ ಸೇರಿ ಕಲ್ತಿರೋದು ಇದು. ಒಂದ್ಸಲಿ ತೋರ್ಸಿ ಎಲ್ಲಾರ್ಗು ಹೆಂಗೆ ಎಣಿಯೋದು ಅಂತ. ಯಾರು ಅವ್ರ ಅನುಭವದಿಂದ ಕಲ್ತ್ಕೋಬೇಕು, ಹೋಗವ ತೋರ್ಸುದು ಆತ.
क्या बात है सर, क्या बात है सर, क्या बात, ये बात है। ವಿಡಿಯೋದಲ್ಲಿ ಈಗ ನೋಡ್ಬಿಟ್ಟು ಹಿಂಗ್ ಮಾಡ್ತಾರೆ, ಅವ್ರು ಮಾಡೋದ್ ನೋಡ್ಕೊಂಡು ಅವನು ಕಲ್ತ್ಕೋಬೇಕು. ಹಾ ಕೈ ಹಿಡ್ದು ಅವ್ನ ಎಲ್ಲಿ ತೋರ್ಸಕ್ಕದಪ್ಪ ನೀನು? ಕೈ ಹಿಡ್ದು ಎಲ್ಲಿ ತೋರ್ಸಕ್ಕದ? ನೀನ್ ಮಾಡ್ತಾ ಇರೋದು ನೋಡ್ಕೊಂಡು ಅವನು ಕಲ್ತ್ಕೋಬೇಕು. ಇದು ಧರ್ಮ ತಾನೆ. ನೋಡಿ ಸಗದಾಗೆ ಚಪ್ರ ಎಣಿತಾ ಇದ್ದಾರೆ ಪಟ ಪಟ ಅಂತ. 5 ನಿಮಿಷಕ್ಕೆ ಒಂದ್ ಗರಿ ಫುಲ್ಲು ಎಣ್ಬಿಡ್ತಾರೆ. ತಾತಂಗೆ 70 ವರ್ಷ ಎಕ್ಸ್ಪೀರಿಯನ್ಸ್ ಇರೋದು. ಸೊ ಇವ್ರು ಯಾವುದು ಊರಿಗೆ ಬರಲ್ಲ. ಸೊ ಯಾರು ಕಾಂಟ್ಯಾಕ್ಟ್ ಮಾಡ್ಬಿಡಿ. ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಾಡ್ತಿದ್ದಾರೆ ನೋಡಿ. ಇದು ಪಿಜಿ ಅಮ್ಮ ಮುದ್ದೆ ಕಟ್ತಿರೋದು ನಿಮ್ಮಿ. ಬನ್ನಿ ಎಷ್ಟು ಚೆನ್ನಾಗಿ ಕಟ್ತದೆ ನೋಡೋಣ. ನಿಮ್ಮಿ ಯಾವ ಶೇಪ್ ಬಂದದು? ಬಾಲ್ ಶೇಪ್. ಸಾಂಬಾರ್ಗೆ ಈಗ ಚಟ್ರಪಟ್ರ ಅಂತ ಏನಿದು? ಒಗ್ಗರಣೆ ಹಾಕ್ತಾ ಇದ್ದಾರೆ. ಒಗ್ಗರಣೆ ಹಾಕ್ತಿರೋದು ಅಂಜು. ಸವಿ ರುಚಿ ಅಂಜು, ಸಾರಿ ಟೀಗಲ್ ಅಂಜು. ಅಂಜು ಹಾಯ್. ಈಗ ಟೀ ಬಿಟ್ಬಿಟ್ಟು ಈಗ ಒಗ್ಗರಣೆ ಹಾಕಕ್ ಬಂದಿದ್ದೀನಿ. ಟೀ ಡ್ಯೂಟಿ ಮುಗೀತು, ಈಗ ಒಗ್ಗರಣೆ ಹಾಕಲ್ಲ ಅಂತ ಒಳಗಡೆ ಹಾಕಕ್ಕೆ ಊಟ ಆದ್ಮೇಲೆ ಚಟ್ರಪಟ. ಒನ್ ಮೋರ್. ಮಧ್ಯಾಹ್ನ ಊಟಕ್ಕೆ ಏನ್ ಮೆನು? ಬೇಳೆ ಸಾಂಬಾರು, ಹಾ ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡಿದೀವಿ. ಹಾ ಮತ್ತೆ ಬಿಸಿ ಮುದ್ದೆ, ಆಮೇಲೆ ಅನ್ನ. ಬೋಂಡ ಮಾಡೋಣ ಅಂದ್ಕೊಂಡು ಜಾಸ್ತಿ ಜನ ಇದ್ದಾರೆ, ಅದಕ್ಕೆ ಮಾಡಕ್ಕಾಗಿಲ್ಲ. ಫ್ಯಾಮಿಲಿ ಬೋಂಡ ಮಾಡಿದ್ರೆ ಬಾಣ್ಲಿಂದಾನೆ ಎತ್ಕೊಬಿಡ್ತಾರೆ ಗೈಸ್. ಆ ತಟ್ಟೆ ಬರೋದನ್ಕೂ ಪೇಷನ್ಸ್ ಇಂದ ವೇಟ್ ಮಾಡಲ್ಲ. ಸೊ ಅದಕ್ಕೆ ಬೋಂಡ ಮಾಡಿಲ್ಲ. ಬಿಸಿ ಮುದ್ದೆ ಸಾಂಬಾರು ನಮ್ಮ ಮಾವ ತಿಂತಿರೋದು. ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ಸೊ ಇವರು ಮದ್ವೆ ಹೆಣ್ಣವ್ರಪ್ಪ. ಮಾತಾಡಿ ಮಾಮ, ಅಷ್ಟೊತ್ತಿನ ಮಾತಾಡ್ತಿದ್ರಲ್ಲ, ಬೈತಿದ್ರಲ್ಲ ನಂಗೆ. ಮೀಟರ್ ಬೇಕು, ಮೀಟರ್. ಹಾ ಟೇಸ್ಟ್ ಕೇಳೋಣ ಇರಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಸರಿ ಆಯ್ತು, ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ನಾನು ನಿನ್ನೇನ್ ಕೇಳಿದೆ? ಯಾಕೋ ನಮ್ಮ ಮಾವ ಟೇಸ್ಟ್ ಹೇಳ್ತಾ ಇಲ್ಲ ನೋಡಿ. ಗಂಡ ಹೆಂಡತಿ ಕೂತ್ಕೋ ತಿಂತಿದ್ದಾರೆ. ಇವ್ರ ಹತ್ರ ಟೇಸ್ಟ್ ಕೇಳೋಣ. ಊಟ ಆಯ್ತಾ? ಇದೆ ಯಾವಾಗ ನೋಡಿದ್ರು ಇದೆ. ನಾವೇನೋ ಮಾಡ್ತೀವಿ, ಏನೋ ನಮ್ ಬೆಳಕೆ ಬಿಡಲ್ಲ. ಯಾವಾಗ ನೋಡಿದ್ರು ಕೋಪ ಮಾಡ್ಕೊಂಡು ಬೈಯೋದು. ಇನ್ ಮದ್ವೆ ಮೊದಲನೇ ದಿನ ಇವತ್ತು, ಶುಕ್ರವಾರ. ಶನಿವಾರ ಭಾನುವಾರದಲ್ಲಿ ನಾನು ಎಷ್ಟು ಬೈಸ್ಕೋಬೇಕೋ ಏನೋ ನಂಗೂ ಗೊತ್ತಿಲ್ಲ. ಇವ್ರ ಹತ್ರ ಬರೀ ಇಲ್ಲಿ ಬಂದು ಬೈಸ್ಕೊಳ್ಳೋದೇ ಆಗೋಯ್ತು ನಂದು. ಕೆಲಸ ಮಾಡೋದ್ಕಿಂತ ಕೆಲಸನೂ ಮಾಡಬೇಕು, ಬೈಸ್ಕೋಬೇಕು. ಇದೇ ನನ್ನ ಜೀವನ. ಇಲ್ಲಿ ಬಂದ್ರೆ ನನಂಜಿ ಮಾಮ ಟೇಸ್ಟ್ ಹೆಂಗಿದೆ? ಅದು ಚೆನ್ನಾಗಿದೆ. ಸಿಜಾಂಟಿ ಚೆನ್ನಾಗಿದೆ ಅಷ್ಟೇನೆ. ಗಟ್ಟಿಯಾಗಿದೆ ಸ್ವಲ್ಪ ಸಾಂಬಾರು. ಹಾ ಮುದ್ದೆ ಸ್ವಲ್ಪ ಅಂಟಿಸ್ತದೆ. ಹಾ ಅದ್ ಬಿಟ್ರೆ ನೋಡಕ್ ಚೆನ್ನಾಗಿದೆ, ಸೂಪರ್ ಆಗಿ. ಸರಿ ಆಯ್ತು. ಯಾಕೆ ನೀವು ಮುದ್ದೆ ತಿನ್ನಲ್ವಾ? ಹಾ ಆಗ್ಲೇ ಸ್ಟಾರ್ಟ್ ಮಾಡ್ತು ಬೈಯಕ್ಕೆ. ಅವ್ರಿಗೆ ಫೋನ್ ಮಾಡು, ಇವ್ರಿಗೆ ಫೋನ್ ಮಾಡು ಅಂತ. ನಾನು ಒಂದು ಕರೆಕ್ಟಾಗಿ ವಿಡಿಯೋ ಮಾಡಕ್ ಬಿಡ್ತಾ ಇಲ್ಲ.